ಹೆಂಗ್ ರೆಡಿ ಆಗೋನೆ ಪ್ಲೀಸ್ ಅನ್ನೋ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡು ಹೆಂಗ್ ಓದ್ಬೇಕು ಬೆಲ್ ಬಟನ್ ಅಂತೂ ಏನ್ ಸಾಕಾಗೈತೆ ಅಂದ್ರೆ ಇನ್ನ ಒಳಗಡೆ ಹೋದ್ಮೇಲೆ ಇನ್ನ ಸಾಕಾಗಿರುತ್ತೆ ಫುಲ್ ಡೆನ್ ಆಗಿರುತ್ತೆ ನೋಡ್ಬೋದು ಇಲ್ಲಿ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾವು ಕೇರಳಲ್ಲಿ ಇದೀವಿ ಕೇರಳಲ್ಲಿ ನಾವು ಇವಾಗ ಹೋಗ್ತಿರೋ ಜಾಗ ಬಂದ್ಬಿಟ್ಟು ವರ್ಕಲ ಅಂತ ಒಳ್ಳೆ ಬೀಚ್ ಟೂರಿಸ್ಟ್ ಪ್ಲೇಸ್ ಸಾಕಾಗಿದೆ ಅಲ್ಲಿಗೆ ಆ್ಯಕ್ಚುಲಿ ಆಗಿ ನಾವು ಕೇರಳ ಪದ್ಮನಾಭ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲಿಂದ ನಮಗೆ ಟ್ಯಾಕ್ಸಿ ಪ್ರಿಫರ್ ಮಾಡಿದ್ರೆ ಟೂರಿಸ್ಟ್ಗೆ ಬೆಸ್ಟ್ ಅಂದರೆ ಟ್ರೈನು ಇವಾಗ ಟ್ರೈನಲ್ಲಿ ಇದೀವಿ ಎಕ್ಸೈಟಾಗಿ ನೋಡ್ಬೋದು ನಿಮ್ಗೆ ನಿಯರ್ ಬೈ ಎಲ್ಲ ಹತ್ರ ಬೆಳಗಿಂದ ಹೆವಿ ಬಿಸಿಲು ಸಿಕ್ಕಾಪಟ್ಟೆ ಅಂದರೆ ಒಳ್ಳೆ ಜಾಗಗಳಿದೆ ಒಳ್ಳೆ ಒಳ್ಳೆ ಪ್ಲೇಸ್ಗಳಿದೆ ವರ್ಕಲಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಪ್ರತಿಯೊಂದು ತೋರಿಸ್ತೀನಿ ರೆಸಾರ್ಟಿಂದ ಹಿಡಿದು ಇವಾಗ ನೆಕ್ಸ್ಟ್ ಸ್ಟಾಪು ನಾವು ಒಂದು ರೂಮ್ ಸ್ಟೇ ಆಗಿ ಜಟಾಯುಗೆ ಹೋಗ್ಬೇಕು ನೋಡೋಣ ಇನ್ನು ಮುಂದೆ ಪ್ಲಾನ್ಸ್ ಏನೇನಾಗುತ್ತೆ ಎಲ್ಲ ವೆಯ್ಟ್ ಮಾಡ್ತೀನಿ ಇಲ್ಲಿ ನೋಡಿದ್ರು ಬರೀ ಇಂಥ ಕೆಲಸನೇ ಮಾಡ್ಕೊಂಡಿರ್ತಾನೆ ಇವನು ನಾವು ಊಟ ಮಾಡ್ತಾನೆ ಏನ್ ತಿಂದೆ ಅನ್ನ ಸಾಂಬಾರ್ ಜ್ಯೂಸು ಬೇಡ ಹೇಳು ನೋಡ ಇಲ್ಲಿ ಬೇಡ ಪರವಾಗಿಲ್ಲ ಯಾಕೆ ಸೆಕೆಂಡಾ ಫ್ಯಾನ್ ಬೇಕಂದ್ರೆ ಫ್ಯಾನ್ ತರಿಸಿ ಫ್ಯಾನ್ ಬೇಕಾ ಬಾಲ್ ಬೀಚಲ್ಲಿ ಬಿಡ್ತೀನಿ ಫುಲ್ಲು ಪೂಲಲ್ಲಿ ಆಡು ನೀರಿಗೆ ಬಿದ್ದರೆ ಸಾಕು ಅನಿಸ್ತೈತೆ ನೋಡಿ ಇಲ್ಲಿಂದ ನಿಮಗೆ ಜಸ್ಟ್ ಒಂದು 40 ಮಿನಿಟ್ಸ್ ಜರ್ನಿ ಅಷ್ಟೇ ಟ್ರೈನಲ್ಲಿ ನೆಕ್ಸ್ಟ್ ಸ್ಟಾಪ್ ಐತೆ ತ್ರಿವನಂತಪುರಂ ನೆಕ್ಸ್ಟ್ ಸ್ಟಾಪ್ ನಿಮ್ಗೆ ವರ್ಕಲ್ಲ ಅಲ್ಲಿ ಶಿವಗಿರಿ ಅಂತ ಸ್ಟಾಪ್ ಬರುತ್ತೆ ನಿಮಗೆ ಅಲ್ಲಿ ಇಳಿದ್ರೆ ನಿಮಗೆ ಇಲ್ಲಿ ಒಬ್ಬ ಆನೇನು ಕುಂತ್ಕೊಂಡು ಆಟೋ ಹತ್ತುತ್ತಾನೆ ಇಲ್ಲ ನೋಡ್ರಿ ಅಲ್ಲಿ ಬಚ್ಚಿಕೊಂತಾನಲ್ಲ ಈ ನನ್ನ ಮಗ ಇನ್ನೇನು ನಾನು ಹೊಡಿಬೇಕೋ ಗೊತ್ತಿಲ್ಲ ಸೀರಿಯಸ್ ಆಗಿ ಇಲ್ಲಿ ಲವ್ ನೀರು ಆಮೇಲೆ ಕುಡಿಯುವಂತ ನೋಡೋ ನೋಡ್ರಿ ಅಪ್ಪ ಹತ್ತುತ್ತಾನೆ ಇಲ್ಲ ಇಲ್ಲಿ ಇಂಥವ್ರನ್ನ ದಯವಿಟ್ಟು ಊಟ ಸ್ವಲ್ಪ ಕಡಿಮೆ ತಿನ್ಸ್ರಿ ಆದ್ರೂ ಚೆನ್ನಾಗಿ ನೋಡ್ಕೊಬೇಕು ಇಂಥವ್ರನ್ನ ಏನ್ ಮಾಡೋಣ ಏನಾನ ಹೇಳು ಕಳ್ಸ್ಯಾನೋ ಕಳ್ಸ್ಯಾ ನಾನೇನು ಕೇಳಿದೆ ಹಾ ನಾನು ಕಳ್ಳಲ್ಲ ಮತ್ತೆ ಇದು ಹೆಂಗೆ ಹತ್ತದು ಅನ್ಸುತ್ತೈತೆ ಗೇರ್ ಹಾಕೊಂಡು ಸ್ನೇಹಿತರೆ ಇವಾಗ ತಾನೇ ಜಸ್ಟ್ ನಾರ್ತ್ ಕ್ಲಿಫ್ಗೆ ಎಂಟ್ರಿ ಆಗಿದ್ದೀವಿ ರೆಸಾರ್ಟ್ಗೆ ಸಕ್ಕದಾಗಿದೆ ಏನು ಸಕ್ಕದಾಗಿದೆ ಅಂದರೆ ಬೀಚ್ ಮುಂದೆನೇ ಇದೆ ನಮ್ಗೆ ರೂಮ್ ಸಿಕ್ತು ಏನು ವೆದರು ಸಿಕ್ಕಾಪಟ್ಟೆ ಬಿಸಿಲು ಆದರೂ ನೋಡಲೇಬೇಕು ಅಂತ ಬಂದಿದ್ದೀವಿ ಮುಖ ನೋಡ್ಬೋದು ಹೆಂಗಾಗೈತೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಂತೂ ಫುಲ್ಲು ಚಿಕಾಲ್ ಪತಾಲ್ ಮಾಡ್ತವ್ರೆ ಇವಾಗ ನೋಡ್ಬೋದು ಸುತ್ತಲೂ ತೋರಿಸ್ತೀನಿ ನಿಮಗೆ ಏನು ಸಕ್ಕದಾಗಿದೆ ಅಂದರೆ ಇರಲ್ಲ ಫುಲ್ಲು ಒಂಥರ ಫಾರೆಸ್ಟ್ ಏರಿಯಾ ಥರ ಇದು ಫುಲ್ಲು ವಾಕಿಂಗ್ ಸ್ಟ್ರೀಟ್ ಇದೆ ಅಲ್ಲಿ ಮುಂದ್ಗಡೆ ನೈಟ್ ತೋರಿಸ್ತೀನಿ ನಿಮಗೆ ಆಮೇಲೆ ಅಲ್ಲಿಂದ ನಿಮಗೆ ಫುಲ್ಲು ಬೀಚ್ ಕನೆಕ್ಟ್ ಆಗುತ್ತೆ ಈ ಕಡೆ ಅದೇ ನಿಮಗೆ ಬೀಚು ಇದೆ ನಮ್ಮ ರೂಮು ನೋಡ್ಬೋದು ಎಷ್ಟು ಹತ್ರ ಇದೆ ಅಂದರೆ ಇಲ್ಲಿಂದ ನಡ್ಕೊಂಡು ಹೋಗಿದ ತಕ್ಷಣ ನಿಮ್ಗೆ ಅಲ್ಲಿ ಬೀಚ್ ವ್ಯೂ ಸಿಗುತ್ತೆ ಬೀಚ್ಗೂ ಅಲ್ಲೇ ಮೆಟ್ಲಿದೆ ಆರಾಮಾಗಿ ಹೋಗ್ಬೋದು ಇಲ್ಲಿ ಕೆಫೆಗಳೆಲ್ಲ ಇದೆ ಬೆಳಗ್ಗೆ ತೋರಿಸ್ತೀನಿ ಆ್ಯಕ್ಚುಲಾಗಿ ಇದೆ ಒಂದು ರೂಮು ನಮ್ಮದು ಚಿಕ್ಕದಾಗಿ ಇಲ್ಲಿಂದ ನಿಮಗೆ ವ್ಯೂ ಕಾಣುತ್ತೆ ನೋಡ್ಬೋದು ಇಲ್ಲಿಂದ ಒಂದು ವ್ಯೂ ಬಾಲ್ಕನಿ ಥರ ಕೊಟ್ಟಿದ್ದಾರೆ ಇಲ್ಲೂ ಹೋಗ್ಬೋದು ಇವನು ನೋಡ್ರಿ ನಮ್ಮ ಬೋಂಡ ರಾಜು ಹೆಂಗೆ ಮಲಿಕೊಂಡವನೆ ಆಯನ್ನಪ್ಪ ತಿನ್ನೋದು ಮಲಿಕಣದ್ ಬರೇ ಒಂದು ಅದೇ ಕೆಲಸ ಆಮೇಲೆ ಇದೊಂದು ಹಿಂಗೆ ಒಂದು ಬಾಲ್ಕನಿ ಇದೆ ಆಚ ಕಡೆ ಇಲ್ಲೊಂದು ಬಾಲ್ಕನಿ ಚಿಕ್ಕದಾಗ ಒಂದು ವ್ಯೂ ಪಾಯಿಂಟ್ ತರ ಕೊಟ್ಟಿದ್ದಾರೆ ಸುತ್ತಲೂ ಇರೋದೆಲ್ಲ ರೂಮ್ಸು ಇಲ್ಲಿ ನಿಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಲೊಕೇಶನ್ ಏನು ಇಲ್ಲ ನಿಮ್ಮ ನಾರ್ತ್ ಕ್ಲಿಫ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಅಲ್ಲಿ ಸಿ ವ್ಯೂ ರೆಸಾರ್ಟ್ ಅಂತ ಇದೆ ಚಿಕ್ಕದಾಗ ಒಂದು ರೂಮು ಜಸ್ಟ್ ಒಂದು 2000 ರುಪೀಸ್ ಆಗ್ಬೋದೇನೋ ನಿಮಗೆ ನಾವು 4 ಮೆಂಬರ್ಸ್ 2000 ಕೊಟ್ಟಿರೋದು ಅಫೋರ್ಡಬಲ್ ಆಗಿ ಸ್ವಲ್ಪ ಬಾರ್ಗಿಂಗ್ ಮಾಡ್ಬೇಕಷ್ಟೇ ಇನ್ನೇನು ಇಲ್ಲ ಜಾಸ್ತಿ ಟೂರಿಸ್ಟ್ ಬರೋದ್ರಿಂದ ನೀವು ಜಾಸ್ತಿ ಬಾರ್ಗೇನಿಂಗ್ ಮಾಡಬೇಕು ಇಲ್ಲಾಂದರೆ ಜಾಸ್ತಿ ಸಿಕ್ಕಾಪಟ್ಟೆ ಪ್ರೈಸ್ಗಳು ಹೇಳ್ತಾರೆ ನಿಮಗೆ ಒಳ್ಳೊಳ್ಳೆ ರೆಸಾರ್ಟಿಂದ ಒಳ್ಳೊಳ್ಳೆ ಕೆಫೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಎಂಜಾಯ್ ಮಾಡೋಕ್ಕೆ ಅಂದರೆ ಸುಮಾರಾಗಿ ಎಷ್ಟು ಬೀಚ್ ಎಷ್ಟು ಕ್ಲೀನಾಗಿದೆ ಅಂದರೆ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ನಮಸ್ಕಾರ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ವರ್ಕಲಲ್ಲಿ ಮ್ಯಾಂಗ್ರೋ ಫಾರೆಸ್ಟ್ ಅಂತ ಒಂದು ಫೇಮಸ್ ಪ್ಲೇಸ್ ಇದೆ ಹೋಗ್ತಿದ್ದೀವಿ ಅದು ರೀಚ್ ಆಗೋಕ್ಕೆ ನಾವು ಆಟೋ ತೊಗೊಂಡಿದ್ದೀವಿ ನಾರ್ತ್ ಕ್ಲಿಫ್ಟಿಂದ 15 ಕಿಲೋಮೀಟ್ರ್ ಇದೆ ಒಂದು 1 ಅವರ್ ಜರ್ನಿ ನೋಡೋಣ ಹೆಂಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಚಿಕ್ಕ ರೋಡ್ಗಳು ಸಿಕ್ಕಾಪಟ್ಟೆ ಮುಂದೆ ನೋಡ್ತೀನಿ ರೆಡಿ ಆಗೋನೆ ಪ್ಲೀಸ್ ಅನ್ನೋ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡು ಹೆಂಗ್ ಓದ್ಬೇಕು ಬೆಲ್ ಬಟನ್ ಇವತ್ತಲ್ಲಿ ರೀಚ್ ಆಗ್ತೀವಿ ಹೆಂಗಿರುತ್ತೆ ನೋಡೋಣ ಎಕ್ಸ್ಪೀರಿಯನ್ಸ್ ಹುಡುಗರೆಲ್ಲ ಫುಲ್ ಜೋಶ್ ಆಗಿರ್ತೀವಿ ಹೆಂಗೋ ಸನ್ಸೆಟ್ ಅಂತ ಹೋಗ್ತಿದ್ದೀವಿ ಇವಾಗ ಲೆಟ್ಸ್ ಸಿ 350 with the downtown of
उसका बाद एक एंट्री आर्च में जाके पूरा आपको 5 एकड़ पूरा घुमा के इसी चार्ज में वापस आ जाएगा। राइड वही रहेगा। अभी 4 ऑप्शन है जाने के लिए। कायाकिंग या कैंट पैडल टेम्पल बोट है, बोट राइड है। कायाकिंग कैंट पैडल बोले तो आप लोगों को रास्ता करके जाना पड़ता है। हमारा हेड एक गाइड रहेगा जैसे 10 से 15 मिनट गाड़ी लाख रहेगा। फिर उसका बाद उसको फॉलो करके जाना पड़ता है। वही प्रोसीजर सेलेक्ट दिस वन। कंट्री बोर्ड तो 1 आवर का आएगा। ये वाला प्राइवेट प्राइवेट बोट है। यूनान टाइप का एक बोट रहेगा था। हमारा एक सेलर आएगा, वो लेके जाएगा था। मिनिमम 1 आवर जाएगा। फिर 1.5 आवर का भी दूसरा ऑप्शन है। 1.5 आवर बोले तो आपको इंक्लूडिंग वाटर बोटिंग मिल जाएगा। उधर सेंटर पार्ट में टेस्ट करना है। 3 फीट 3.5 फीट 4.3 इतना ही रहेगा था मैक्सिमम। आपको अगर पानी में उतर के फ्लोट क्या कर सकते हैं। फिर दूसरा है बोट राइड है, हाफ एन आवर का रहेगा। कंट्री बोट 1 आवर तो 3000 रहेगा। 1.5 आवर तो 3500 रहेगा। मतलब 500 का डिफरेंस रहेगा ना आपको इंक्लूडिंग वाटर ನೀರಲ್ಲಿ ಇಳಿಕ್ಯಾನೋ अभी बोट राइड बोले तो जैसे ಸುಮ್ಮನೆ ಫ್ಲೋಟ್ ಮಾಡೋದು ಭಯ್ಯ ಅವ್ರ 1 ಅವರ್ 1.5 ಅವರ್ 1.5 आवर 1.5 आवर बोले तो इंक्लूडिंग फ्लोटिंग है। वी डोंट नीड दिस वन। ओके, ये नहीं चाहिए तो भी आपको उधर है ना, उधर फोटोज वीडियोस करने के लिए आपको उधर ये टनल है, आर्चेस है, उसमें यूज कर सकते हैं। वी ಕ್ಯಾನ್ ಚೂಸ್ ಅ ಗುಡ್ ಸ್ಪಾಟ್ ಅಂಡ್ ವಿ ಕ್ಯಾನ್ ಅಷ್ಟೇ ಎಲ್ಲ ಡಿಸ್ಕಷನ್ ಎಲ್ಲ ಆಯಿತು. ಇವಾಗ ಬೋಟಿಂಗ್ ಕಯಾಕಿಂಗು ಎಲ್ಲ ಕ್ಯಾನ್ಸಲ್ ಮಾಡಿ ಪ್ರೈವೇಟ್ ಬೋಟ್ ತೊಗೊಂಡಿದ್ದೀವಿ. ಅದೇ ಬೆಸ್ಟು. ಏನಕ್ಕಂದರೆ 1.5 ಅವರಲ್ಲಿ ನಾವು ಎಲ್ಲಿ ಬೇಕನ್ನೋದು ಚೂಸ್ ಮಾಡ್ಬೋದು. ಪರ್ಫೆಕ್ಟಾಗಿ ನಿಲ್ಲಿಸ್ತಾರೆ. ಆಮೇಲೆ ಇಲ್ಲಿ ಒಳ್ಳೆ ಸ್ಪಾಟು. ಇಲ್ಲಿಂದ ನಿಮ್ಮ ಪಾರ್ಕಿಂಗ್ ಏರಿಯಾದಿಂದ ಜಸ್ಟ್ ಒಂದು 500 ಮೀಟರ್ಸ್ ಅವರಿದೆ ವೆಹಿಕಲ್ ಕರ್ಕೊಂಡು ಹೋಗ್ತಾರೆ. ಸಕ್ಕತ್ತಾಗಿರುತ್ತೆ. ನೋಡ್ಬೋದು ಮುಂದಿನ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ತೋರಿಸ್ತೀನಿ. ನಮ್ಮದು ಚಾರ್ಜ್ ಆಗಿರೋದು 3000 ಆಯಿತು 4 ಪೀಪಲ್ಗೆ ಪ್ರೈವೇಟ್ ಬೋಟು. 1.5 ಅವರ್ ಜರ್ನಿ ವಿತ್ ವಾಟರ್ ಫ್ಲೋಟಿಂಗ್ ಬಿಡ್ತಾರೆ. ನೀವು ಇಷ್ಟ ಇದ್ದರೆ ಹೋಗ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ ಅದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಕ್ಕತ್ತಾಗಿದೆ ಅಂದರೆ ನೇಚರು. ಲಲ್ಲಿ ಯಾರಲ್ಲಿ ಯಾವ್ದು ತಗೊಂಡು ಬೋಟಿಂಗು ನಿನ್ನ ಕುಂತ್ಕೊಂಡೆ ತೇಲುತ್ತಾನೋ? ನಾನು ತೇಲಿಸ್ತೀನಿ ಬಾರೋ, ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಯಾಕೆ ತಲೆ ಕೆಡ್ಸ್ಕೊಂತೀರ? ಬೋಂಡಾ ಯಾವಾಗ ಕಯಾಕಿಂಗ್ ಮಾಡ್ತೀಯ ಪ್ರೈವೇಟ್ ಬೋಟಲ್ಲಿ ಹೋಗೋಣ? ಬೋಟಲ್ಲಿ ಹೋಗ್ತೀನಿ, ಕಯಾಕಿಂಗ್ ಮಾಡಲ್ಲಪ್ಪ. ಯಾಕೆ ನಂಗೆ ಆಗೋಲ್ಲ. ನೋಡಿದ್ರ ಹೆಂಗೆ ಬೋಂಡಾ? ಇದೇ ಬೋಟಲ್ಲಿ ಹೋಗೋದು. ಎಲ್ಲ ರೆಡಿ ಆಗಿದ್ದೀವಿ. ಲೆಟ್ಸ್ ಗೋ. ಬೋಂಡಾ ರೆಡಿನಾ? ರೆಡಿ ಹಾಕೊಳ್ಳೋದು. 1 ನಿಮಿಷ ಇರೋ. ಯಾಕಾಗಲ್ಲ ನೋಡೋಣ. ಹಾಕು, ಎಳಿ ಜೋರಾಗೆ, ಎಳೆಯೋ ಜೋರಾಗೆ. ಲೈಫ್ ಜಾಕೆಟ್ ಬಿದ್ರೆ ಹೆಂಗೋ ಆಮೇಲೆ ವಾಪಸ್ ಬಿದ್ರೆ ನಾವು ಎತ್ಕೊಂಬತ್ತೀವಿ, ತಲೆ ಕೆಡ್ಸ್ಕೊಂಬಿಡ. ಹಾಕೋ ಜೋರಾಗಿ, ಎಳ್ಕೊ. ಎಳ್ಕೊಳ್ಳೋದಲ್ಲ ಅಲ್ಲಿ ಇಳಿ. ಎಲ್ಲಿ ನೀನೊಬ್ಬ ನಿಧಾನಕ್ಕತ್ತೋ ವಾಲ್ತೈತಲ್ಲೋ. ಓ ಸೈಡ್ ಸೈಡ್ ನೋಡಪ್ಪ, ಸಕ್ಕದಾಗಿದೆ. ಫುಲ್ ಎಕ್ಸ್ಪೀರಿಯನ್ಸು. ಹುಡುಗರೆಲ್ಲ ಫುಲ್ ಜೋಶ್ ಅಲ್ಲ ಅವನೇ. ಆಯ್ಯೋ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಬೋಂಡ? ಆಡ್ಸ್ಬಿಡೋದೆ ಇವಾಗ. ಹೆಂಗಾಯ್ತು ಗೋವಿಂದ? ನೀರ್ಗಾರು ಬೋಂಡ ಒಂದ್ಸಲಿ. ಬೇಡ, ನಂಗೆ ಇನ್ನ ಜೀವದ ಮೇಲೆ ಆಸೆ ಐತಿ. ಇನ್ನ ಮದುವೆ ಆಗ್ಬೇಕು. ಓಯ್ ಏನು
ಸಕ್ಕದಾಗಿದೆ ಗುರು ಎಕ್ಸ್ಪೀರಿಯನ್ಸು. ಬಗ್ಗ ಬೋಂಡ ಆನೆ ದಾಡ್ತೈತೆ. 2 ಆನೆಗಳು, ಮದಗಜಗಳು 2 ತಳ್ಳ ತಳ್ಳ ನೀರಿಗೆ ತಳ್ಳ. ನಿಧಾನ ಕುಂತ್ಕೊಳ್ಳೋ. ಹಾ, ಪ್ರವೀಣ್ ಅವ್ರು ಹೋಗ್ತಾ ಇದಾರೆ ಈಗ ಫೋಟೋಗೆ ಅಣ್ಣ ಸ್ಟೈಲ್ ನೋಡ್ರಿ. ಏನ್ ಮಾಡ್ಬೇಕಣ್ಣ? ಹಂಗೆ ತೆಗಿಯೋ. ಹಾ, ಮಸ್ತಾಗಿ ಗೊತ್ತೈತಿ ನೋಡ್ರಿ. ಸುಮ್ಮನೆ ತೆಗಿಬೇಡ, ಸಕ್ಕದಾಗ ಬರುತ್ತೆ ಅಲ್ಲೇರು. ನಮ್ಮ ಫೋಟೋಗ್ರಾಫರ್ ಬೋಂಡ ಅವ್ರಿಗೆ 1 ಪ್ಲೇಟ್ ಬೋಂಡ ಹೇಳಲಾಗಿದೆ ಇವತ್ತು. ಅಲ್ಲಾಡ್ಸ್ಕೊಡ, ಫೋಟೋ ಬೇಡ ನಾವು ಫೋಟೋ. ಹಾಂ, ತಡಿ ಹಂಗೇರೋ ಮುಸಾಫ್ ಅವ್ರು ಇಲ್ಲಿದ್ದಾರೆ. ಅವ್ರ ಅಣ್ಣನ ಫೋಟೋ ತೆಗಿತಾ ಇದ್ದಾರೆ ನೋಡ್ರಿ. ಲೈಫ್ ಜಾಕೆಟ್ ಬಿಚ್ಚ ಇಲ್ಲ. ಲೈಫಲ್ಲಿ ತುಂಬಾ ಭಯ ಇದೆ ಬೋಂಡಿಗೆ. ಬೇಡ ಹಂಗೇರು. ಅಲ್ಲಿ ಮೇಲ್ಗಡೆ ಮೋಡ ಸಕ್ಕದಾಗ ಬರುತ್ತೋ ಹಂಗೇರು. ನೋಡ್ರಿ ಅವ್ರ ಅಣ್ಣನ ಫೋಟೋ ಹಿಂಗ್ ತೆಗಿದವನೆ, ಮಸ್ತಾಗಿ ತೆಗಿದವನೆ. ಒಣ್ಣಲ್ಲಿ ಹಾಕ್ತೀನಿ. ಹಂಗೇರು ಬಂತು. ಹಂಗೇರು ಹೀರೋ ರೀ, ಹೀರೋ. ನೀನ್ ಸುಮ್ನೆ ತೆಗಿತಾ ಇರ್ಬೇಕು. ಒಂದು ಈ ಕಡೆ ಬರ ಇಲ್ಲ, ಅಲ್ಲೇ ಕುಂದು ನೋಡು. ಏನ್ರಿ ಬೋಂಡ ಹಿಂಗೆಲ್ಲ ಆಡ್ತೀರಾ? ಬೋಂಡ್ ಆಫ್ ಕ್ಯಾಮ್ರಾಮನ್ ಇಲ್ಲಿ ವೇಸ್ಟ್ ಮ್ಯಾನ್ ಮಗ ತೆಗಿಯೋದ್ರೆ ಎಲ್ಲೆಲ್ಲ ತೆಗಿತಾನೆ, ಎಲ್ಲೆಲ್ಲ ನೋಡ್ತಾನೆ. ಯಾವುದೋ ಒಂದು ಎಲ್ಲ ಗುಲಗಳು ತೆಗೆದು ಜಾಸ್ತಿ ಮಾತಾಡ್ತಾನೆ. ನಿಮ್ಮ ಏನು ವಾಪಸ್ ಡಾಕ್ಯುಮೆಂಟ್ ಹೇಳ್ರಿ. ಏನ್ ಡಾಕ್ಯುಮೆಂಟ್ರಿ ಕೇಳ್ರಿ? ನಿಮ್ ಫೋನ್ ಎಲ್ಲ ನಮ್ ಫೋನ್ ಇದ್ದಂಗೆ. ಡೈಲಾಗ್ ಬೇರೆ ಹೊಡಿತಾನೆ. ನೈಟ್ ಮಲ್ಕೊಂಡಾಗ ಎಲ್ಲ ಎತ್ತಿಸ್ಬಿಡೋದು. ನೀರು ನಮ್ದೇ ತಾನೆ ಬೇಡ, ನಂದೊಂದು ಅದೇ ತರ ತೆಗಿಯೋ. ನಮ್ದೇ ತಾನೆ ನೀರು ಅಲ್ಲ, ಇದು ಒನ್ನಲ್ಲ ಅಂತ ತೆಗಿತೀನಿ. ಬೋಂಡ ಈ ಹೇಳು ಮತ್ತೆ. ಟಾಟಾ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಹೆಸರು ಬೋಂಡ ಅಂತ. ನನ್ನ ಹೆಸರು ಪ್ರಕಾಶ್. ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಮುಂದಿನ ವಿಡಿಯೋ ಇದೇ ಥರ ಏನಾರ ಹೊಸ್ದಾಗಿರೋದು ತರ್ತೀನಿ. ಅಂತ ಗಂಟ ಟಾಟಾ ಬೈ ಬೈ ಫ್ರಮ್ ಕೇರಳ ಮ್ಯಾಂಗ್ರೂವ್ ಫಾರೆಸ್ಟ್ ಕಯಾಕಿಂಗ್. ಆಮೇಲೆ ಇನ್ನೊಂದು ಏನು ವಿಚಾರ ಅಂದರೆ, ನಿಮಗೆ ಎಲ್ಲ ಇದ್ರ ಪ್ಲೇಸು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ನೀವು ಇಲ್ಲೇ ಬರ್ಬೋದು. ಲೊಕೇಶನ್ ಹಾಕಿರ್ತೀನಿ ಕೂಡ. ಇಲ್ಲೇ ಹತ್ರ ನಿಮಗೆ ವರಕಾಲಕ್ಕೆ ಬಂದರೆ ನಿಮಗೆ ಇಲ್ಲೇ 10 to 15 ಕಿಲೋಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ಇದು ಸಕ್ಕದಾಗಿದೆ. ಸನ್ಸೆಟ್ ಟೈಮಲ್ಲಿ ಬನ್ನಿ, ಸಕ್ಕದಾಗಿ ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು. ನೋಡ್ಬೋದು ನೀವು. ಆ ಕಡೆ ತೋರಿಸ್ತೀನಿ ನೋಡಿ. ಏನು ಫುಲ್ ಸಕ್ಕದಾಗಿ ಎಂಜಾಯ್ ಮಾಡಿದ್ದೀವಿ ಸೀರಿಯಸ್ಸಾಗಿ ನಾವಂತೂ.